ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ, ಅರ್ಥ ಆಯ್ತಾ? ನಿನ್ನೆ ಸಂಜೆ ಒಂದು 6 ಗಂಟೆಗೆ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದೆ. ಬಟ್ ಆದರೆ ಆ ವಿಡಿಯೋ ಸಾಕಷ್ಟು ಜನರಿಗೆ ಅದು ರೀಚ್ ಆಗಿಲ್ಲ. ಆ ಒಂದು ಕಾರಣದಿಂದ ಈ ವಿಡಿಯೋದಲ್ಲಿ ಅಪ್ರೋಲ್ ಯಾವಾಗ ಬಿಡ್ತಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ತುಂಬ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ. ನಾನು ಅದಕ್ಕೆ ಓದ್ ವಿಡಿಯೋದಲ್ಲೂ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡಿದ್ದೀನಿ, ಈ ವಿಡಿಯೋದಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ಎಲ್ಲ ಸಹ ನಿಮಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ರೇಷನ್ ಕಾರ್ಡ್ ಅಪ್ರೋಲ್ ಯಾವಾಗ ಬಿಡ್ತಾರೆ, ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು, ಯಾವ ಟೈಮ್ನಲ್ಲಿ ಬಿಡ್ತಾರೆ, ಎಲ್ಲಿಗೆ ಹೋಗಿ ನೀವು ಅಪ್ರೋಲ್ ಮಾಡಿಸ್ಕೊಳ್ಬೇಕು ಹೊಸ ರೇಷನ್ ಕಾರ್ಡು, ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಅರ್ಥ ಆಯ್ತಾ? ಏನಾದರೂ ಡೌಟ್ಸ್ ಇದ್ರೆ ಇಮಿಡಿಯೇಟ್ಲಿ ಕಮೆಂಟನ್ನು ಮಾಡಿದ್ರೆ ರಿಪ್ಲೈ ಅಂತೂ ಖಂಡಿತವಾಗ್ಲೂ ಕೊಡ್ತೀನಿ. ದಯವಿಟ್ಟು ಡೌಟ್ಸ್ ಇದ್ರೆ ಕಮೆಂಟನ್ನು ಮಾಡಿ ತಿಳಿಸ್ಕೊಡಿ. ಅರ್ಥ ಆಯ್ತಾ? ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನೀವು ಅಪ್ರೋಲ್ ಮಾಡಿಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಅರ್ಥ ಆಯ್ತಾ? ಒಂದು 2 ವರ್ಷದ ಹಿಂದೆ ಯಾರೆಲ್ಲ ಅರ್ಜಿ ಹಾಕ್ಸಿದ್ರೋ ಅಲ್ಲಿಂದ ಹಿಡಿದು ಇಲ್ಲಿ ತನಕ, ಅರ್ಥ ಆಯ್ತಾ, ಯಾರೆಲ್ಲ ಅರ್ಜಿ ಹಾಕಿಸ್ಕೊಂಡಿದ್ದೀರೋ ಅಪ್ರೋಲ್ ಇನ್ನೇ ಯಾರ್ದು ಹಾಕಿಲ್ವೋ ಅಂಥವ್ರಿಗೆಲ್ಲ ಒಂದು ಭರ್ಜರಿ ಅವಕಾಶವನ್ನು ನಮ್ಮ ಸರ್ಕಾರದಿಂದ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಇದೇ ಒಂದು ವಿಚಾರವಾಗಿ ಮೊನ್ನೆ ಒಂದು ಚರ್ಚೆ ನಡೆಯುತ್ತೆ. ಆ ಚರ್ಚೆಯಲ್ಲಿ ರೇಷನ್ ಕಾರ್ಡ್ ವಿಲೇವಾರಿ ಮಾಡಲಾಗುತ್ತದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ನ್ಯೂಸ್ ಪೇಪರಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಸಹ ಇನ್ಫಾರ್ಮೇಷನ್ ಬಂದಿದೆ. ಅರ್ಥ ಆಯ್ತಾ? ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ದಯವಿಟ್ಟು ನೀವೇನಾದರೂ ರೇಷನ್ ಕಾರ್ಡ್ಗೆ ಅಪ್ರೋಲ್ ಮಾಡಿಸ್ಕೊಳ್ಬೇಕು ಅಂದರೆ, ಹೊಸದಾಗಿ ಅರ್ಜಿ ಹಾಕಿರೋರು ನೀವೇನು ಮಾಡ್ತೀರ ಅಂದರೆ ಕೂಡಲೇ ಇಮಿಡಿಯೇಟ್ಲಿ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿದೆಯಾ ಅಥವಾ ಇಲ್ವಾ ಅಂತ ಮೊದಲು ಚೆಕ್ಔಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿಲ್ಲ ಅಂದರೆ ರಿಜೆಕ್ಟ್ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ. ಅರ್ಥ ಆಯ್ತಾ? ಇವತ್ತು ನಾನು ನಿಮಗೆ ಒಂದು 6 ಪಾಯಿಂಟು ಒಂದು ಹಿಂದಿನ ವಿಡಿಯೋಗಳಲ್ಲಿ ನಾನು ಸುಮಾರು ತಿಳಿಸ್ಕೊಟ್ಟಿದ್ದೀನಿ. ಸತ್ರ ನೀವೇನಾದರೂ 6 ಕಂಡೀಷನ್ಸ್ಗಳಿಗೆ ನೀವು ಒಳಪಟ್ಟಿದ್ರೆ ನಿಮಗೆ ರೇಷನ್ ಕಾರ್ಡು ಸಿಗೋದಿಲ್ಲ. ಅರ್ಥ ಆಯ್ತಾ? BPL ಕಾರ್ಡ್ ಏನಿದೆ ಅದನ್ನು ದಯವಿಟ್ಟು ಕ್ಯಾನ್ಸಲ್ ಮಾಡ್ತಾರೆ. ಏನೇನು ಕಂಡೀಷನ್ಸ್ಗಳು 6 ಅಂದರೆ, ಮೊದಲನೇದಾಗಿ ನೀವು IT ರಿಟರ್ನ್ಸ್ ಮಾಡಬಾರ್ದು, GST ಮಾಡಬಾರ್ದು, ಅದೇ ರೀತಿ ನಿಮ್ಮ ಹತ್ರ ಯಾವುದೇ ತರಹದ ಒಂದು ಸರ್ಕಾರಿ ಕೆಲಸಗಳು ಇರಬಾರ್ದು ನಿಮ್ಮ ಫ್ಯಾಮಿಲಿಗಾಗಲಿ ನಿಮಗಾಗಲಿ. ಅದೇ ರೀತಿ ನೆಕ್ಸ್ಟು ಒಂದು 1000 ಸ್ಕ್ವೇರ್ ಫೀಟ್ಗಿನ ಜಾಸ್ತಿ ಮನೆ ಇರಬಾರ್ದು. ಅದೇ ರೀತಿ 3 ಎಕರೆಗಿನ ಜಾಸ್ತಿ ಒಣಭೂಮಿ ಇರಬಾರ್ದು. ಇಷ್ಟು ಒಂದು ಕಂಡೀಷನ್ಸ್ಗಳನ್ನ ಹಾಕಿದ್ದಾರೆ. ಅರ್ಥ ಆಯ್ತಾ? ಈ ಕಂಡೀಷನ್ಸ್ಗಳಿಗೆ ನೀವು ಒಳಪಟ್ಟಿದ್ರೆ ನಿಮ್ಮ ರೇಷನ್ ಕಾರ್ಡು ದಯವಿಟ್ಟು ಅಪ್ರೋಲೇ ಆಗೋದಿಲ್ಲ. ಅರ್ಥ ಆಯ್ತಾ? ಒಂದು ಅಪ್ರೋಲ್ ಆಗಬೇಕು ಅಂದ್ರೆ ನೀವೇನು ಮಾಡ್ತೀರಾ, ಇಮಿಡಿಯೇಟ್ಲಿ ಒಂದು ಈ 6 ಕಂಡೀಷನ್ಸ್ಗಳಿಗೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತ ನೀವು ನೋಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಬಳಿ ಒಂದು ಯೆಲ್ಲೋ ಬೋರ್ಡ್ ಕಾರ್ಗಳು ಅಥವಾ ವೆಹಿಕಲ್ಸ್ಗಳು ಬಿಟ್ಟು ಐಷಾರಾಮಿ ವೈಟ್ ಬೋರ್ಡ್ ಕಾರ್ಗಳೇನಾದರೂ ಇದ್ದರೆ ಇಮ್ಮಿಡಿಯೇಟ್ಲಿ ಏನು ಮಾಡ್ತಾರೆ, ಒಂದು BPL ಕಾರ್ಡ್ಗೆ ಏನಾದರೂ ನೀವು ಅರ್ಜಿ ಹಾಕಿದರೆ ಇಮ್ಮಿಡಿಯೇಟ್ಲಿ ಸ್ಪಾಟಲ್ಲೇ ಒಂದು ಕ್ಯಾನ್ಸಲ್ ಮಾಡ್ತಾರೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನು ಮಾಡಬೇಕು ಅಂದರೆ, ನೀವೇನಾದರೂ ಈ 6 ಕಂಡೀಷನ್ಸ್ಗಳಿಗೆ ನೀವು ಒಳಪಟ್ಟಿಲ್ದೇ ನೀವೇನಾದರೂ ಅಪ್ರೋಲ್ ಮಾಡಿಸ್ಕೊಳ್ಬೇಕು ಅಂದರೆ ನಿಮ್ಮ ಹತ್ರ ಸೈಬರಿಂದ ಕೊಟ್ಟಿರುವಂಥ ಒಂದು ಅಕ್ಲಾಟ್ಮೆಂಟ್ ಇರಬೇಕು, ಕ್ಯಾಸ್ಟ್ ಇರಬೇಕು, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಅದೇ ರೀತಿ ಇಷ್ಟು ಡಾಕ್ಯುಮೆಂಟ್ಸ್ಗಳು ಎಲ್ರದ್ದು, ಅರ್ಥ ಆಯ್ತಾ, ಎಷ್ಟು ಜನ ಇದ್ದಾರೋ ಎಲ್ರದ್ದು ಇನ್ಕಮ್ಮು ಕ್ಯಾಸ್ಟು ಇರಬೇಕಾಗುತ್ತೆ. ತೊಗೊಂಡೋಗಿ ಒಂದು ಅಕ್ಲಾಟ್ಮೆಂಟ್ಗೆ ಒಂದು ಪಿನ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ನಿಮ್ಮ ಫುಡ್ ಆಫೀಸ್ನಲ್ಲಿ. ಅರ್ಥ ಆಯ್ತಾ? ಮಾರ್ಚ್ 1ನೇ ತಾರೀಕಿಂದ ಹಿಡಿದು 31ನೇ ತಾರೀಕು ಗಂಟ ಒಂದು ವಿಲೇವಾರಿ ನಡೆಯುತ್ತೆ ರೇಷನ್ ಕಾರ್ಡ್ದು. ಪ್ರತಿಯೊಬ್ಬರದ್ದು ಸಹ ಒಂದು ಚೆಕ್ಔಟ್ ಮಾಡ್ತಾರೆ, ವೆರಿಫಿಕೇಷನ್ ಮಾಡ್ತಾರೆ. ಮನೆಗಳ ಹತ್ರ ಬಂದರೂ ವೆರಿಫಿಕೇಷನ್ ಮಾಡಬಹುದು. ಅರ್ಥ ಆಯ್ತಾ? ಇಲ್ಲ ಕಾಂಟ್ಯಾಕ್ಟ್ ಮೂಲಕನಾದರೂ ವೆರಿಫಿಕೇಷನ್ ಮಾಡ್ತಾರೆ. ದಯವಿಟ್ಟು ಇದಕ್ಕೆ ನೀವು ತಯಾರಿ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಏನಾದರೂ ರೆಸ್ಪಾನ್ಸ್ ಯಾರಾದರೂ ಫುಡ್ ಆಫೀಸ್ಗಳಿಂದ ಫೋನ್ ಮಾಡಿ ರೆಸ್ಪಾನ್ಸ್ ಮಾಡಿ. ಯಾಕೆಂದರೆ ಒಂದು ರೆಸ್ಪಾನ್ಸ್ ಮಾಡಿದ್ರೆ ರಿಜೆಕ್ಟ್ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ. ಮಾರ್ಚ್ 1ನೇ ತಾರೀಕಿಂದ 31ನೇ ತಾರೀಕು ಗಂಟ ವಿಲೇವಾರಿ ನಡೆಯುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಕೂಡಲೇ ಇಮಿಡಿಯೇಟ್ಲಿ ನಿಮ್ಮ ಹತ್ರದಲ್ಲಿರುವಂಥ ಒಂದು ಫುಡ್ ಆಫೀಸ್ಗೆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ ಅವಾಗವಾಗ ವಿಸಿಟ್ ಮಾಡ್ತಾ ಇರಿ. ಯಾಕೆಂದರೆ ಅವಾಗವಾಗ ವಿಸಿಟ್ ಮಾಡೋದ್ರಿಂದ ನಿಮಗೆ ಯಾವ ಟೈಮ್ನಲ್ಲೇ ಒಂದು ಅಪ್ರೂವಲ್ ಮಾಡ್ತಾರೆ ಅಂತ ನಿಮಗೆ ಒಂದು ಕ್ಲಾರಿಫಿಕೇಷನ್ ಬರುತ್ತೆ. ಈ ಟೈಮಿಗೆ ಬರೋಕ್ಕೆ ಹೇಳ್ತಾರೆ, ಆ ಟೈಮಿಗೆ ನೀವು ವಿಸಿಟ್ ಮಾಡಿ. ಆ ಡೇಟಿಗೆ ಬರೋಕ್ಕೆ ಹೇಳ್ತಾರೆ, ಅದೇ ಡೇಟಿಗೆ ನೀವು ವಿಸಿಟ್ ಮಾಡಬೇಕು. ಯಾಕೆ ಅಂದರೆ ಒಂದು ಟೈಮಿಂಗ್ಸನ್ನು ಕೊಟ್ಟಿರ್ತಾರೆ ಅಪ್ರೂವಲ್ ಮಾಡೋದು. ಇಲ್ಲಿಂದ ಒಂದು 10ರಿಂದ 5 ಗಂಟೆ, ಒಂದು 10ರಿಂದ 2 ಗಂಟೆ, ಇಲ್ಲಿ ಇಷ್ಟು ಮತ್ತು ಮಾಮೂಲಿ ಒಂದು 5 ಅವರು 6 ಅವರು, ಇಲ್ಲಾಂದರೆ ಒಂದು ದಿನ ಪೂರ್ತಿ ಟೈಮಿಂಗ್ಸನ್ನು ಕೊಡ್ತಾರೆ. ಏನಾದರೂ ಟೈಮಿಂಗ್ಸನ್ನು ಕೊಟ್ಟರೆ ಆ ಟೈಮಿಂಗ್ಸನ್ನ ದಯವಿಟ್ಟು ಫಾಲೋ ಮಾಡಿ. ಅರ್ಥ ಆಯ್ತಾ? ನಿಮಗೆ ರೇಷನ್ ಕಾರ್ಡು ಕೂಡಲೇ ಸಿಗುತ್ತೆ, ಯಾವುದೇ ರೀತಿ ಒಂದು ಸಂಶಯಗಳು ಇಲ್ಲ. ನಿಮ್ಗೇನಾದರೂ ಡಾಕ್ಯುಮೆಂಟ್ಸ್ ಇಶ್ಯೂ ಆಗಿದ್ದರೆ, ನೀವು ಕಂಡೀಷನ್ಸ್ಗಳಿಗೆ ಒಳಪಟ್ಟಿದ್ರೆ BPL ರೇಷನ್ ಕಾರ್ಡ್ ಏನು ಮಾಡ್ತಾರೆ ಅಂದರೆ ಕ್ಯಾನ್ಸಲ್ ಮಾಡ್ತಾರೆ.
ದಯವಿಟ್ಟು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಏನಾದರೂ ನಿಮಗೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಇದ್ದರೆ ಕೂಡಲೇ ಇಮ್ಮಿಡಿಯೇಟ್ಲಿ ಹೋಗಿ ಅಪ್ರೂವಲನ್ನು ಮಾಡಿಸ್ಕೊಳ್ಳಿ. ಫುಡ್ ಆಫೀಸಲ್ಲಿ ವಿಚಾರಿಸಿ, ಅರ್ಥ ಆಯ್ತಾ. ಈ ಥರ ಮೆಡಿಕಲ್ ಎಮರ್ಜೆನ್ಸಿ ಇದೆ, ದಯವಿಟ್ಟು ಅಪ್ರೂವಲ್ ಮಾಡಿಸ್ಕೊಡಿ ರೇಷನ್ ಕಾರ್ಡು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಒಂದು ಮೆಡಿಕಲ್ಗೆ ಸಂಬಂಧಪಟ್ಟಿರುವಂಥ ಒಂದು ಮಾಹಿತಿಗಳು ಏನಿದೆ ಅವ್ರು ತೋರಿಸಿ, ಒಂದು ರೆಕಾರ್ಡ್ಸ್ಗಳು ತೋರಿಸ್ಬಿಟ್ಟು ನೀವು ಅಪ್ರೂವಲನ್ನು ಮಾಡಿಸ್ಕೊಳ್ಬೋದು. ಇದು ಒಂದು ಆಪ್ಷನ್ಸ್ ಅಂತಲೇ ಹೇಳ್ಬೋದು. ದಯವಿಟ್ಟು ರೇಷನ್ ಕಾರ್ಡ್ಗೆ ಯಾರೆಲ್ಲ ಒಂದು ಅಪ್ಲಿಕೇಶನ್ ಇನ್ನೂ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ ವೆಯ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಖರವಾಗಿ ಯಾವ ಟೈಮ್ನಲ್ಲಿ ಯಾವ ಡೇಟ್ನಲ್ಲಿ ಒಂದು ಹೊಸ ಅರ್ಜಿ ಬಿಡ್ತಾರೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆನಾ? ಓಕೆ ಗೈಸ್, ಬಾಯ್. ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳು ನಿಮಗೆ ಬೇಕು ಅಂದರೆ ಇಮಿಡಿಯೇಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.